ಈ ಕಡೆ ಯಾರು ಲೀಡ್ ತೊಗೋತಿರಲ್ಲ ಅವರು ನನಗೆ ಹೇಳಬೇಕು ಉತ್ತರ ನಮ್ಮಲ್ಲಿ ಇವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರ ಕೈಲೇ ಹೇಳಿಸ್ಬಿಡಿ, ಓಕೆನಾ? ಅಷ್ಟು ಟೈಮ್ ಸಿಗುತ್ತೆ. ಮೊದಲೇ ಜೋರಾಗಿ ಕೂಗಿದ್ರಿ ಅಂತ ಇಟ್ಕೊಳ್ಳಿ. ಇಫ್ ಇಟ್ ಈಸ್ ರೈಟ್ ಆನ್ಸರ್ ಅವ್ರದ್ದು ಅದು ಡಿಸ್ಕ್ವಾಲಿಫೈ ಆಗಿಬಿಡುತ್ತೆ, ಓಕೆನಾ? ಸೊ ಯಾವ ಟೀಮ್, ನಾನು ಟೀಮ್ 1 ಅಂತೀನಿ. 1 ಅಂದಾಗ ನಿಮ್ಮ ಲೀಡಲ್ಲಿ ಯಾರಿರ್ತಾರೆ ಅವರು ನೀವು ಮಾತಾಡ್ಕೊಳ್ಳಿ. ಸೊ ಯಾರು ಹೇಳ್ತಾರೆ ಉತ್ತರ ಅಂತೇಳಿ ಕ್ಯಾಮರಾ ಕಡೆ ತಿರ್ಕೊಂಡ್ರೆ ಉತ್ತರ ಹೇಳಿ, ಓಕೆನಾ? ಇಲ್ಲಿ ಯಾರು ಸರ್ ಲೀಡ್? ಈ ಕಡೆ ರಾಕೇಶ್, ಈ ಕಡೆ TR ನಾಗರಾಜ್. ನೋಡಿ, ಇಲ್ಲಿ ಏನು ರಸಪ್ರಶ್ನೆಗಳು ಕೇಳಿದ್ರು ಕೂಡ ಇದೆಲ್ಲವೂ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಇರುತ್ತೆ, ಫಸ್ಟ್ ಪಾಯಿಂಟ್. ಎರಡನೇದು, ಇವೆಲ್ಲವೂ ಇನ್ಫಾರ್ಮೇಟಿವ್. ಇಲ್ಲಿ ಏನು ಚಾಕ್ಲೇಟು ಅದು ಇದು ಕಿತ್ಲಾಡೋದು ಮಾಡೋದು ಅದಿಲ್ಲ. ಪ್ರೈಸೇ ಚಾಕ್ಲೇಟು, ವಿಷಯ ತಿಳ್ಕೊಳಂಗೆ ಇರುತ್ತೆ. ಇದರಲ್ಲಿ ಕೆಲವು ಯಂಗ್ಸ್ಟರ್ಸ್ಗಳಿದ್ದೀರಾ, ರಾಜ್ಕುಮಾರ್ ಅವ್ರ ಬಗ್ಗೆ ಭಾಳಷ್ಟು ಗೊತ್ತಿಲ್ಲದೆ ಇರ್ಬೋದು. ಅವರು ಕನ್ನಡದ ಆಸ್ತಿ ಇದ್ದಂಗೆ. ಸೊ ಕರ್ನಾಟಕಕ್ಕೆ ಸಿನಿಮಾ ರಂಗ ಅಂತ ಬಂದರೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಂದು ಕಾಲ ಇತ್ತು, ರಾಜ್ಕುಮಾರ್ ಇರೋ ತನಕನೂ ಅದಿತ್ತು. ಸೊ ಅದು ಯಾಕಿತ್ತು ಅಂದರೆ ಅವರ ಕಾಂಟ್ರಿಬ್ಯೂಷನ್ ಅಷ್ಟು ಕರ್ನಾಟಕಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಇತ್ತು. ಸೊ ಹಲವಾರು ಒಂದು ಕುತೂಹಲಕರವಾದ ಮಾಹಿತಿಗಳನ್ನು ಹಂಚಿಕೊಳ್ಳೋದು, ಅದು ಬರೀ ನಾನು ಹೇಳ್ತಾ ಹೋಗ್ಬಿಟ್ರೆ ಪ್ರವಚನ ಆಗುತ್ತೆ, ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೋಸ್ಕರ ಪ್ರಶ್ನೆ ರೂಪದಲ್ಲಿ ಕೇಳ್ತೀವಿ, ಇನ್ಫಾರ್ಮೇಷನ್ ರೂಪದಲ್ಲಿ ಕೊಡ್ತೀವಿ. ಸರಿ ಉತ್ತರ ನಿಮಗೆ ಗೊತ್ತಿದ್ದನ್ನು ಹೇಳಿದ್ರೆ ಚಾಕ್ಲೇಟ್ ಕೊಡ್ತೀವಿ, ಓಕೆನಾ? ಇನ್ನೇನಾದರೂ ಡೌಟ್ಸ್ ಇದೆಯಾ? ಆಮೇಲೆ ಯಾರೂ ಮೊಬೈಲ್ ಯೂಸ್ ಮಾಡೋಂಗಿಲ್ಲ. ಅಲ್ಲಿ ಹಿಂದೆ ಬಗ್ಗೆ ನೋಡಿದೆ ಮೊಬೈಲಲ್ಲಿ ಇಂಟರ್ನೆಟ್ಟು ಅವೆಲ್ಲ ಇಂಟರ್ನೆಟ್ ನೋಡಿ ಉತ್ತರ ಕೊಡೋವಾಗಿಲ್ಲ. ನಿಮ್ಮ ನೆನಪೇ ನಮಗೆ ಇಂಟರ್ನೆಟ್, ನೀವೇ ಹೇಳಬೇಕು, ಓಕೆನಾ? ಸರಿನಾ? ಇನ್ನೇನಾದ್ರು ಡೌಟ್ ಇದ್ದರೆ ಈಗಲೇ ಕೇಳಿ. ಅದೇ ಪ್ರಶ್ನೆ ಇವ್ರಿಗೆ ಹೋಗುತ್ತೆ. ನನಗೆ ಎಷ್ಟು ಕಾಲಾವಕಾಶ ಕೊಡಬೇಕನ್ಸುತ್ತೆ ಅಷ್ಟೇ ಕೊಡ್ತೀನಿ. ಅದು ಹೇಳಿಲ್ಲ ಅಂದರೆ ಪಾಸ್, ಓಕೆನಾ? ಪಾಸ್ ನೀವು ಹೇಳಿದ್ರೆ ನಿಮ್ಗೆ ಉತ್ತರ, ಓಕೆನಾ? ಸೊ ಮೊದಲನೇ ಪ್ರಶ್ನೆ ಬರ್ತಾ ಇದೆ. ಟೀಮ್ 1 ಓಕೆ, TRN ರೆಡಿ ಇರಲಿ, ಕೇಳಿಸ್ಕೊಳ್ಳಿ. ಯಾರು ಜೋರಾಗಿ ಉತ್ತರ ಹೇಳ್ಬಿಡ್ಬಾರ್ದು, ಹೇಳ್ಬಿಟ್ರೆ ನಿಮಗೆ ಲಾಸ್, ಓಕೆನಾ? ನಾವು ಹೇಳಂದಾಗ ಹೇಳಿದ್ರೆ ಭಾಳ ಒಳ್ಳೆಯದು. ಸರ್, ಒಂದು ಸ್ಮಾಲ್ ಇಂಟ್ರಪ್ಷನ್. ನನ್ನ ಪರ್ಸ್ನಲ್ಲು, ನನ್ನ ಅಕ್ಕ ಭಾವ, ಸ್ವಂತ ದೊಡ್ಡಕ್ಕ ಭಾವ ಧಾರವಾಡದಿಂದ ಬಂದಿದ್ದಾರೆ. ಅವರು ನನಗೆ ಸರ್ಪ್ರೈಸ್ ಕೊಡು, ನಮ್ಗೆ ಗೊತ್ತಿಲ್ಲ, ಕೆಳಗಿಳಿದಕ್ಕೆ ಹೋಗ್ತಾ ಇದ್ದು ನನ್ನ ಅಕ್ಕನ ಮಗ ಬಂದ, ಅವ್ನು ಭರತ್ ಅಂತ, ಅವರ ವೈಫು ಶ್ರುತಿ ಅಂತ. ನನ್ನ ಅಕ್ಕ ಭಾವ ಧಾರವಾಡದಿಂದ ಸರ್ಪ್ರೈಸ್, ಏನೋ ಫಂಕ್ಷನಿಗೆ ಬಂದವರು ಬಂದಿದ್ದಾರೆ. ನಾನು ಹಾಡೋದಕ್ಕೆ ಅದಕ್ಕೆಲ್ಲ ಸ್ಫೂರ್ತಿ ಅವರೆಲ್ಲ ಮುಂಚೆ ಭಜನೆಯಲ್ಲಿ ಮನೇಲಿ ನಮ್ಮೆಲ್ಲ ಅಕ್ಕ ಎಲ್ಲ ಹಾಡ್ತೋರಿದ್ರಿಂದನೇ ನಾವು ಕಲ್ತು ಇರೋದು, ಹಾಡ್ತಾ ಇರೋದು. ಅವ್ರ ಮಗ ಭರತ್ ಮತ್ತು ಅವ್ರ ವೈಫು ಶ್ರುತಿ ಅಂತ. ಸೊ ಸರ್ಪ್ರೈಸ್ ವಿಸಿಟು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಬಾವಾ, ಥ್ಯಾಂಕ್ಸ್. ಓಕೆ ಸರ್, ಸ್ಟಾರ್ಟ್ ಸರ್. ಓಕೆ, ಟೀಮ್ 1 ಪ್ರಶ್ನೆ. ನಿಮಗೆಲ್ಲ ಬಯೋಪಿಕ್ ಅಂತ ಕೇಳಿರ್ಬೋದು. ಈ ಇತಿಹಾಸದ ಪ್ರಶ್ನೆ ಪಾತ್ರಗಳು ಮಾಡಿದ ಅಂತ ಇಟ್ಕೊಳ್ಳಿ, ಅದು ಬಯೋಪಿಕ್ ಅಂತ ಕನ್ಸಿಡ್ರೇಷನ್ ಇಲ್ಲ ನನ್ನ ಪ್ರಕಾರ. ಮಯೂರ ಇನ್ಯಾರ್ಯಾರ್ದೋ ಮಾಡಿದ್ದೆಲ್ಲ ಇಲ್ಲ. ಇತ್ತೀಚಿನ ಒಬ್ಬ ಕಲಾವಿದ್ರ ಬಗ್ಗೆ ರಾಜ್ಕುಮಾರ್ ಅವರು ಒಂದು ಬಯೋಪಿಕ್ನಲ್ಲಿ ಅಭಿನಯ ಮಾಡಿದ್ದಾರೆ. ಅದು ಯಾವ ಚಿತ್ರ? ಇದು ಟೀಮ್ 1ಕ್ಕೆ ಪ್ರಶ್ನೆ. ಐತಿಹಾಸಿಕ ಪಾತ್ರಗಳಿಲ್ಲ. ಕಂಠೀರವ, ಮಯೂರ ಇತ್ತೀಚೆಗೆ ಅಂದರೆ ಅಲ್ಲ, ರಾಜ್ಕುಮಾರ್ ಸಮಕಾಲೀನರು ಅವರು, ಕಲಾವಿದರು. ಕ್ಲೂ ಏನಂದರೆ ಅವ್ರು ಕೇಳಿದಂಗೆ ಕಲಾವಿದರು, ಕಲೆಗೆ ಸಂಬಂಧಪಟ್ಟಂಥವ್ರು. ಪಾಸ್. ಈ ಕಡೆ 2 ಯಾರು ಹೇಳ್ತೀರಾ? ಉತ್ತರ ಯಾರು ಹೇಳ್ತೀರಾ? ಇನ್ನೊಂದು 5 ಸೆಕೆಂಡ್ ಟೈಮ್. ಸನಾದಿ ಅಪ್ಪಣ್ಣ. ಒಂದು ದೊಡ್ಡ ಚಪ್ಪಾಳೆ ಕೊಡಿ ಫಸ್ಟು. ಸನಾದಿ ಅಪ್ಪಣ್ಣ ಬಗ್ಗೆ ನಿಮ್ಗೆ ಏನು ಗೊತ್ತು ಹೇಳಿ? ಪ್ರಖ್ಯಾತ ವಾದ್ಯ ಕಲಾವಿದರು. ಯಾವ ವಾದ್ಯ? ಹೆಸರು ಶಯನಾಯಿ. ಇನ್ನೊಂದು ಹೆಸರು ಸಿನಿಮಾದ ಟೈಟ್ಲೇ ಇದೆಯಲ್ಲಪ್ಪ, ಸನಾದಿ ಅನ್ನೋದೇ ಅದು ವಾದ್ಯದ ಹೆಸರು, ಸನಾದಿ. ಓಕೆ, ಇದು ಸನಾದಿ ಅಪ್ಪಣ್ಣ ಅಂತ ಒಂದು ಚಿತ್ರ ಬಂತು. ಅಪ್ಪಣ್ಣನ ಕ್ಯಾರೆಕ್ಟರ್ನೇ ಬಯೋಪಿಕ್ ಆಗಿ ರಾಜ್ಕುಮಾರ್ ಮಾಡಿದ್ದು. ಆದರೆ ನಿಮಗೆ ಡೌಟ್ ಬರ್ಬೋದು, ಗೊತ್ತಿರೋರಿಗೆ ಗೊತ್ತಿರುತ್ತೆ. ಇದು ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕುಣಿಯುತಿ ಹೆಜ್ಜೆ ನಲಿಯುತಿ ಗೆಜ್ಜೆ ಕಾದಂಬರಿ ಆಧಾರಿತ ಅಂತಲೇ ಇಷ್ಟೆಲ್ಲ ನೀವೆಲ್ಲ ತಿಳ್ಕೊಂಬಂದಿರೋದು. ಸಿನಿಮಾದಲ್ಲೂ ಅದೇ ತೋರಿಸ್ತಾರೆ. ಆದರೆ ಆ ಕೃಷ್ಣಮೂರ್ತಿ ಪುರಾಣಿಕರು ಆ ಕಾದಂಬರಿನ ಬರೆಯೋ ಸಂದರ್ಭದಲ್ಲಿ ಅಪ್ಪಣ್ಣನವರ ನಿಜ ಜೀವನದ ಘಟನೆಗಳನ್ನು ಆಧರಿಸಿ ಅವರು ಒಂದು ಕಾದಂಬರಿಯನ್ನು ಬರೆದಿದ್ದರು. ಅದನ್ನು ರಾಜ್ಕುಮಾರ್ ಅವರು ಸನಾದಿ ಅಪ್ಪಣ್ಣ ಚಿತ್ರದ ಮೂಲಕ ಮಾಡಿದ್ರು. ಸೊ ಇದು ಬಯೋಪಿಕ್ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ. ಇನ್ನೂ ಹೆಚ್ಚಿನದೇನಂತಂದರೆ ಇದಕ್ಕೆ ಶಹನಾಯಿ ನುಡಿಸಿದವ್ರು ಯಾರು ಗೊತ್ತಾ ನಿಮಗೆ? ಬಿಸ್ಮಿಲ್ಲಾ ಖಾನ್.
ಅವರು ವಾರಣಾಸಿಯಲ್ಲಿ ವಾಸವಾಗಿದ್ದಂಥವ್ರು. ಅವರು ಸಿನಿಮಾಗಳಿಗೆಲ್ಲ ನಾನು ನುಡಿಸಲ್ಲ ಅಂತ ಅವರು. ಹಾಗಿದ್ರೆ ರಾಜ್ಕುಮಾರ್ ಏನು ಹೇಳ್ತಿದ್ದಾರೆ ಅಥವಾ ಟೀಮು ಅವರೇ ನುಡಿಸ್ಬೇಕು ಅದಕ್ಕೆ ಅಂತ. ಸೊ ಅವರು ಬರಲ್ಲ, ಇವರು ಬಿಡ್ತಾ ಇಲ್ಲ. ಒಂದು ಟೀಮ್ ಹೋಯ್ತು ಇಲ್ಲಿಂದ ಇಬ್ಬರು, ಅದರಲ್ಲಿ ವಿಕ್ರಮ್ ಶ್ರೀನಿವಾಸ್ ಅನ್ನೋರು ಒಬ್ಬರು, ಅವರು ಮತ್ತು ಇನ್ನೊಬ್ಬರು ಇಬ್ಬರು ವಾರಣಾಸಿಗೆ ಹೋಗ್ತಾರೆ ಬಿಸ್ಮಿಲ್ಲಾ ಖಾನ್ ಅವ್ರನ್ನ ಮೀಟ್ ಮಾಡೋಕ್ಕೆ. ಅವರು ಪರ್ಮಿಷನ್ನೇ ಕೊಡಲ್ಲ ಮೀಟ್ ಮಾಡೋಕ್ಕೆ. ಇವರು ಹೊರಗಡೆನೇ ಕೂತಿರ್ತಾರೆ. ಇವು ಜಗಲಿ ಇಲ್ಲಿದ್ದರೆ ಮನೆ ಅಲ್ಲಿ ಎದುರುಗಡೆನೇ ಕೂತಿರೋದು ದಿನ ಬೆಳಗಿಂದ ಸಾಯಂಕಾಲವರೆಗೂ. ಒಂದು 3 ದಿವಸ ಹಾಗೆ ಕೂತಿದ್ರಂತೆ. ತಿಂಡಿಗೆ ಹೋಗ್ತಾರೆ, ಬರ್ತಾರೆ, ಮತ್ತೆ ಕೂತಿರ್ತಾರೆ. ಅವರು ಅಲ್ಲಿಂದ ಬಿಸ್ಮಿಲ್ಲಾ ಖಾನ್ ಅವ್ರು ನೋಡಿ ಏನು ಇವರು ಯಾಕೆ ಕೂತಿದ್ದಾರೆ ಅಂತ ಕೇಳಿದ್ರೆ, ಇಲ್ಲ ಅವರು ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ, ನೀವು ಬೇಡ ಅಂದ್ರಲ್ಲ ಅದಕ್ಕೋಸ್ಕರ ಅವ್ರು ಕೂತಿದ್ದಾರೆ, ನೋಡಲೇಬೇಕಂತ. 3 ದಿವಸ ಆದಮೇಲೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಅವ್ರು ಬಂದು ಸಿನಿಮಾಗೆ ನುಡಿಸ್ಬೇಕು ಈ ಥರ ಕನ್ನಡದಲ್ಲಿ ಸನಾದಿ ಅಪ್ಪಣ್ಣ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡ್ತಾರೆ, ಜಿ ಕೆ ವೆಂಕಟೇಶ್ ಅವರು ಸಂಗೀತ ಇದೆ ಅಂತ. ಅವರು ಸರಿ ನಾನು ಬರ್ತೀನಿ, ನಾನು ಒಬ್ಬನೇ ಬರಲ್ಲ, ನನ್ನ ಟೀಮ್ ಬರ್ತಿದೆ, ಟೀಮ್ ಜೊತೆ ಬರ್ತೀನಿ, ನೀವು ಕೇಳಿರೋ ರಾಗಕ್ಕೆ ನಾನು ನುಡಿಸಲ್ಲ, ನನಗೇನೇನು ಗೊತ್ತಿದೆ ನಾನು ನುಡಿಸ್ತೀನಿ, ನಿಮಗೆ ಏನೇನು ಬೇಕೋ ಯಾವುದ್ರಲ್ಲಿ ಬೇಕೋ ಅದನ್ನು ನೀವು ತೊಗೋಬೇಕು ಅಂತೇಳಿ ಈ ಕಂಡೀಷನ್ ಮೇಲೇ ಅವ್ರು ಬಂದಿದ್ದು. ಸೊ ಬಂದಾದಮೇಲೆ ಜಿ ಕೆ ವೆಂಕಟೇಶ್ ಅವರು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಶಹನಾಯಿ ನುಡಿಸೋದು ಎಲ್ಲ ಎಲ್ಲ ಬಿಟ್ಟುಗಳೇ. ಇಲ್ಲಿ ಅಣ್ಣವರು ನಮ್ಮ ಈ ಇವ್ರು ಮಾಡ್ತಾರಲ್ಲ ಬಿಟ್ಟನ್ನ ಸೇರಿಸಿ ಒಂದು ಒಳ್ಳೆ ಮಾಡ್ದಂಗೆ ಅರವಿಂದ್ ಅವರು ಮಾಡಿದ್ರು. ಶಹನಾಯಿ ನಿಜವಾಗ್ಲೂ ಟ್ರ್ಯಾಕಿಗೆ ನುಡಿಸಿದ್ದಂತೂ ಅಲ್ಲ, ಟ್ರ್ಯಾಕಿಗೆ ನುಡಿಸಿದ್ದಲ್ಲ ಅದು. ಸೊ ಬಿಟ್ಟನ್ನ ಯೂಸ್ ಮಾಡಿಕೊಂಡು ಮಾಡಿರೋವಂಥದ್ದು. ಅಂತ ಭಾರತ ರತ್ನ ಬಿಸ್ಮಿಲ್ಲಾ ಖಾನ್ ಅವರು ನಮ್ಮ ಕನ್ನಡದ ಚಿತ್ರವೊಂದಕ್ಕೆ ಬಂದು ಶಹನಾಯಿ ನುಡಿಸಿದ್ದು, ಸನಾದಿ ನುಡಿಸಿದ್ದು ದ ಗ್ರೇಟ್. ಸೊ ಅದು ಮುಖ್ಯವಾಗಿ ಅಣ್ಣವ್ರ ಹೆಸರಿಗೋಸ್ಕರ ಬಂದರು ಅಂತ ನನಗೆ ಅನಿಸುತ್ತೆ. ಸೊ ಅಣ್ಣವ್ರ ಹೆಸರಿಗೋಸ್ಕರನೇ ಅವ್ರು ಕೊನೆಗೆ ಒಪ್ಕೊಂಡು ಬಂದರು. ಸೊ ಇದು ಬಯೋಪಿಕ್ ಬಗ್ಗೆ ಮಾಹಿತಿ. ಸೊ ಅವರಿಗೊಂದು ಚಾಕ್ಲೇಟ್ ಕೊಟ್ಬಿಡಿಪ್ಪ. ಓಕೆ, ಈಗ ಪ್ರಶ್ನೆ 2. ಎರಡನೇ ಪ್ರಶ್ನೆ ಟೀಮ್ 2. ಓಕೆನಾ? ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯ ಮಾಡಿದಂತಹ ಕೊನೆಯ ಕಪ್ಪು ಬಿಳುಪು ಚಿತ್ರ ಯಾವುದು? ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಕಪ್ಪು ಬಿಳುಪು ಚಿತ್ರ ಯಾವುದು? ರಿಲೀಸ್ಡ್ ಬೇಸಿಸ್ ಮೇಲೆ. ಏನಾದರೂ ನಿಮ್ಮ ಕ್ಲೂ ಬೇಕಂದರೆ ಕೇಳ್ಬೋದು, ನನ್ನ ಇಷ್ಟ, ಆಯ್ಕೆ ಕೊಟ್ಟರೆ ನಾನು ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಓಕೆನಾ? ಕ್ಲೂ ಕೊಡಿ ಅಂತ ನೀವು ಕೇಳೋದು ನಿಮ್ಮ ಧರ್ಮ. ಅರವಿಂದ್ ಸರ್ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಕ್ಲೂ ಕೇಳ್ಬೋದು, ಕೊಡೋದು ಬಿಡೋದು ನಮ್ಮ ಇಷ್ಟ. ಕ್ಲೂ ಅದರಲ್ಲಿ ರಾಜ್ಕುಮಾರ್ ಅವರು 2 ಪಾತ್ರಗಳು ಮಾಡಿದ್ದಾರೆ. ಆಮೇಲೆ ಆ ಒಂದು ಚಿತ್ರದ ಹೆಸರಿನಲ್ಲಿ ಒಂದು ಸಂಖ್ಯೆ ಇದೆ. ಇಲ್ಲ ಜೇಮ್ಸ್ ಬಾಂಡ್ ಅಂತ ರಾಜ್ಕುಮಾರ್ ಹೆಸರು ಫುಲ್ ಇದೆ, ಫುಲ್ ಏನೋ ಇರಬೇಕು. ಜೇಮ್ಸ್ ಬಾಂಡ್ 1 2 3 ಅಲ್ಲ, ಅದಲ್ಲ, ಅಲ್ಲ. ಏನಿಲ್ವಾ? ಚಾನ್ಸ್ ಇದ್ರೆ ಇನ್ನೊಂದು ತಗೊಳ್ಳಿ. ಇಲ್ವಾ? ಓಕೆ, ಪಾಸ್. ಸರಿ, ನಿಮಗೂ ಏನಾದ್ರು ಕ್ಲೂ ಬೇಕಂದ್ರೆ ಕೇಳಿ, ಇನ್ನೂ ಕ್ಲೂ ಕೊಡ್ತೀನಿ. ಹಾಂ, 3.5 ವಜ್ರಗಳು. ಅದರಲ್ಲಿ ಯಾವ ಪಾತ್ರಗಳು ಮಾಡಿದ್ದಾರೆ ರಾಜ್ಕುಮಾರ್? ದ್ವಿಪಾತ್ರ ಅಂತ ಹೇಳಿದ್ದೀನಲ್ವಾ, 2 ಹೇಳ್ಬೇಕಲ್ಲ. ನಾರದ ಮತ್ತು ಕೃಷ್ಣ. ಸೊ ನಾರದ ಮತ್ತು ಕೃಷ್ಣ 3.5 ವಜ್ರಗಳು ಸರಿಯಾದ ಉತ್ತರ. ಆ್ಯಕ್ಚುಲಿ ದೂರದ ಬೆಟ್ಟ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿದೆ, ಕೆಲವು ಸೀನ್ಗಳನ್ನ ಮಾತ್ರ ಕಲರಲ್ಲಿ ಸೇರಿಸಿದ್ದಾರೆ. ಬಟ್ 3.5 ವಜ್ರಗಳು ಮಾತ್ರ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾಡಿದ್ದು ದ್ವಿಪಾತ್ರಗಳು. ಯಾವ ದೂರದ ಬೆಟ್ಟದಲ್ಲಿದೆ, 3.5 ವಜ್ರಗಳಲ್ಲಿಲ್ಲ. 3.5 ವಜ್ರಗಳಲ್ಲಿ ಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟೇ ಇರೋದು ನನ್ನ ಕಂಡಂಗೆ. ರಿಲೀಸ್ ಆದಾಗ 3.5 ವಜ್ರಗಳಲ್ಲಿ ಯಾವುದೇ ಬಣ್ಣದ ದೃಶ್ಯ ಇಲ್ಲ. ಆಮೇಲೆ ಏನು ಮಾಡಿದ್ರು ಗೊತ್ತಿಲ್ಲ. ಓಕೆ, ಈಗ ಟೀಮ್ 1ಗೆ ಇನ್ನೊಂದು ಪ್ರಶ್ನೆ ನೋಡಿ. ಇದು ಇತ್ತೀಚಿನ ರಾಜ್ಕುಮಾರ್ ಅವರ ಸಂಧ್ಯಾಕಾಲದ ಸಿನಿಮಾದ ಒಂದು ಹಾಡನ್ನು ಸೃಷ್ಟಿ ಮಾಡೋಂಥ ಸಮಯ. ನಿಮಗೆ ಗೊತ್ತು, ಹಾಡು ಅಂತಂದರೆ ಯಾರೋ ಮ್ಯೂಸಿಕ್ ಡೈರೆಕ್ಟ್ರ್ ಕೂತ್ಕೊಂಡು ಮಾಡೋಂಥದ್ದಲ್ಲ, ಅದು ಅಣ್ಣವ್ರ ಮುಂದೆನೇ ಹಾಡು ಸೃಷ್ಟಿ ಆಗ್ತಾ ಇದ್ದಂಥ ಸಂದರ್ಭ. ಯಾರ್ಯಾರು ಇರ್ತಿದ್ರು? ಮ್ಯೂಸಿಕ್ ಡೈರೆಕ್ಟರ್ ಇರ್ತಿದ್ರು, ಸಾಹಿತ್ಯ ರತ್ನ ಅವರು ಇರ್ತಿದ್ರು, ಆಮೇಲೆ ಅಣ್ಣವ್ರು ಕೂತ್ಕೊಂಡೇ ಇರಬೇಕು. ಏನು ಮಾಡದೇ ಇದ್ರು ಕೂಡ ಅವ್ರು ಕೂತ್ಕೊಂಡೇ ಇರಬೇಕು, ಎದುರುಗಡೆ ಅವ್ರ ಎದುರುಗಡೆ ಹಾಕಬೇಕು. ಸೊ ಒಂದು ಪ್ರಮುಖವಾದ ದೃಶ್ಯಕ್ಕೋಸ್ಕರ, ರಾಜ್ಕುಮಾರ್ ಅವರ ಒಂದು ಪ್ರಮುಖವಾದ ದೃಶ್ಯಕ್ಕೋಸ್ಕರ ಒಂದು ಹಾಡು ಸೃಷ್ಟಿ ಆಗಬೇಕು. ಅದು ಹೇಗಿರ್ಬೇಕಂದ್ರೆ ಕನ್ನಡ ನಾಡಿನ ಜನತೆಗೆ ಅದು ಒಂಥರ ಹೆಂಗೆ ಪಂಚಾಗಿ ಹಿಡಿಯೋ ಥರ ಇರಬೇಕು. ಅದಕ್ಕೆ ಒಂದು ಪಲ್ಲವಿಯ ಮೊದಲ ಸಾಲು ಬೇಕಾಗಿತ್ತು, ಅದನ್ನು ಹುಡುಕ್ತಾ ಇದ್ದಾರೆ. ಅದು ಹುಡುಕ್ತೆ ಎಷ್ಟೋ ಥರದ್ದು ಎಲ್ಲ ಮಾಡಿದಾಗೂ ಆಗಲಿಲ್ಲ. ಬಟ್ ಒಂದೇ ಒಂದು ಸಾಲನ್ನು ಮ್ಯೂಸಿಕ್ ಡೈರೆಕ್ಟ್ರೇ ಹೇಳ್ತಾರೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಮ್ಯೂಸಿಕ್ ಡೈರೆಕ್ಟ್ರೇ ಹೇಳ್ತಾರೆ. ಆ ಹೇಳಿದ ತಕ್ಷಣವೇ ಅಣ್ಣವರು ಒಂದು ಡೈಲಾಗ್, ಒಂದು ಮನಸ್ಸಿಗೆ ಅನಿಸಿ ಡೈಲಾಗ್ ಹೇಳ್ತಾರೆ. ಏನಂತಾರೆ ಅಂದರೆ, ಈಗ ತಗಲಾಕಂತು ನನ್ನ ಮಗಂದು ಅಂತಾರೆ ಅವರು.
ಹೀಗೆ ತಗಲಾಕೊಂತ ನನ್ನ ಮಗಂದು ಅಂತಾರೆ. ಸೊ ಆ ಒಂದು ಹಾಡಿನ ಮೊದಲ ಸಾಲು ಯಾವುದು, ಯಾವ ಸಿನಿಮಾ ನಿಮಗೆ ಗೊತ್ತಾ ಸರ್? ಈ ಕಡೆ ಇಲ್ಲ, ಟೀಮ್ 2 ಇಲ್ಲ, ಟೀಮ್ 1 ಮಾತ್ರ. ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಹೇಳಬೇಕು, ಆ ಹಾಡಿನ ಮೊದಲ ಸಾಲು ಹೇಳಬೇಕು. ಏನು ಸಂಬಂಧ ಇಲ್ಲ. ರಾಜ್ಕುಮಾರು ಖುಷಿಯಾಗಿ ನನ್ನ ಮಗಂದು ಹೀಗೆ ತಗಲಾಕತ್ತು ನೋಡು ಅಂತಂದರೆ ರೈಟ್ ಅಪ್ರಾಪ್ರಿಯೇಟ್ ಲೈನ್ ಬಂತು ಅಂತ ಅವ್ರ ಬಾಯಲ್ಲಿ, ಇದು ಹಿಟ್ಟಾಗುತ್ತೆ ಅಂತ ಅವರೇ ಹೇಳಿದ್ರು. ಇದನ್ನು ಸುಹಾಸ್ ಅವರು ಉತ್ತರ ಕೊಡ್ತಾರೆ. ಇದನ್ನು ಇವರು ಅರ್ಪಿತಾ ಅವರು ಉತ್ತರ ಕೊಡ್ತಾರೆ. ಸರ್ ಇನ್ನೇನಾದ್ರು ಕ್ಲೂ ಇದ್ರೆ ಕೊಡ್ಬೋದಾ? ಇನ್ನೇನಾದರೂ 2 ಡೌಟ್ ಇದೆ, 2 ಆಪ್ಷನ್ಸ್ ಇದೆ. ಅದು ನೋಡಿಮ್ಮ, ಒಂದೇ ಕ್ಲೂ ಅಷ್ಟೇ. ಆ ಹಾಡನ್ನು ನಾವು ಇವತ್ತು ಇಲ್ಲಿ ಹಾಡಿದ್ದೀವಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟ. ನನಗೆ ಕ್ವಶನ್ ಕೇಳ್ತಿದ್ರೆ ಉತ್ತರ ಹೇಳ್ತಾ ಇದ್ರೆ ಕ್ವಶನ್ ಕೇಳ್ತಿದ್ದೀನಿ. ನಾನೇನು ಕೇಳಿದ್ರೆ ಲಾಭ ಇಲ್ಲ, ನಾನೇನು ಹೇಳಲ್ಲ. ನೀವು ಉತ್ತರ ನೀವು ಹೇಳಬೇಕು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಇನ್ನೇನಾದರೂ ಗೊತ್ತಾ ಅಥವಾ ಇಷ್ಟೇ ಗೆಸ್ ಮಾಡ್ತಾ ಇದ್ದೀರಾ? ಇದು ಇನ್ನೊಂದು ಗೆಸ್ ಇದೆ ಸರ್. ಜನರಿಂದ ನಾನು ಮೇಲೆ ಬಂದೆ, ಅದು ಇರ್ಬೋದು. ಅದು ಸೊ ಒಂದು ಚಾಕ್ಲೇಟ್ ಕೊಟ್ಬಿಡಿ ಚಪ್ಪಾಳೆ ಹೊಡೆದ್ಬಿಟ್ಟು. ಏನಂದರೆ 1992ರಲ್ಲಿ ಯಾವ ಹಾಡು ಹುಟ್ಟಿದ್ರೆ ಕನ್ನಡ, ಯಾವ ಸಿನಿಮಾ? ಆಕಸ್ಮಿಕದ ಹಾಡು ಸೃಷ್ಟಿ ಆಗ್ಬೇಕಾದ್ರೆ ಹಂಸಲೇಖ ಅವರು ಕೂತ್ಕೊಂಡು ಎಷ್ಟೆಷ್ಟೇ ಸಾಲುಗಳೆಲ್ಲ ಬರೆದು ಕೊಟ್ಟರು ಕೂಡ ಅದು ಮೇಯ್ನ್ ಹುಬ್ಬಳ್ಳಿಲಿ ಶೂಟ್ ಮಾಡಬೇಕು ಅಂತ ಇತ್ತು. ಕನ್ನಡಿಗರನ್ನ ಅಟ್ರ್ಯಾಕ್ಟ್ ಮಾಡೋಂಥದ್ದು ಒಂದು ಹಾಡು. ಆ್ಯಕ್ಚುಲಿ ನೀವು ನೆನಪಿಡ್ಬೋದು, ಹಳೆಯದರಲ್ಲಿ ಜೇನಿನ ಹೊಳೆ ಅಲ್ಲಿಂದ ಬಂತು ಕನ್ನಡದ ಬಗ್ಗೆ. ಅದನ್ನ ನೋಡಿ ವಿಷ್ಣುವರ್ಧನ್ ಒಂದು ಹಾಡು ಅದೇ ಥರ ನನಗೆ ಬೇಕು ಅಂತ ಮಾಡಿಸ್ಕೊಂಡ್ರು ಹಂಸಲೇಖ ಕೈಯಲ್ಲಿ ಎಲ್ಲ. ಸೊ ಇದು ಕೂಡ ಆಕಸ್ಮಿಕದಲ್ಲಿ ಅಂಥದ್ದೊಂದು ಹಾಡು ಬೇಕು ಅಂತ ಹೇಳಿದಾಗ ಸೊ ಹಂಸಲೇಖ ಅವರು ಹೇಳ್ತಾರೆ, ಅಣ್ಣವರೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ. ಅಷ್ಟೇ, ಅವ್ರಿಗೆ ಇನ್ನೇನು ಹಾಡೋದು ಹೆಂಗೆ ಅದು ಇದು ಏನೂ ಗೊತ್ತಿಲ್ಲ. ಇದು ಒಳ್ಳೆ ಪಂಚ್ ಡೈಲಾಗ್, ಇದು ತಗಲಾಕಂತ ನನ್ನ ಮಗಂದು ಅಂತ. ಅಂದರೆ ಹಂಸಲೇಖನ ಕೈಯಲ್ಲಿ ತಗಲಾಕಂತ ಅವ್ರು ತಗಲಾಕೊಂಡು ಚೆನ್ನಾಗಿ ಬರೆದ್ರು, ಆಯಿತಾ? ಸೊ ಕೊನೆಗೆ ಅಣ್ಣವರು ಆ ಸಾಹಿತ್ಯನೆಲ್ಲ ಬರೆದಾದ್ಮೇಲೆ ಅಣ್ಣವರು ಅವ್ರನ್ನ ಕೇಳ್ತಾರೆ ಹಂಸಲೇಖನವ್ರಿಗೆ, ಹಂಸಲೇಖ ನೀ ಎಷ್ಟು ಒಳ್ಳೆ ಹಾಡನ್ನು ಬರೆದ್ಬಿಟ್ಟಲ್ಲ, ಇಷ್ಟು ಚೆನ್ನಾಗಿ ಈ ಥರ ಅಂತಂದರೆ, ಅಣ್ಣವರೇ ಈ ಹಾಡನ್ನು ನಿಮಗಲ್ದೆ ನಾನು ಇನ್ನು ಯಾರಿಗೆ ಬರೆಯೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಅಣ್ಣವರು ಅಷ್ಟು ಗ್ರೇಟ್ ಅನ್ನೋದಕ್ಕೆ ಆ ಒಂದು ಹಾಡು ಸೃಷ್ಟಿಯಾಗಿತ್ತು, ಸಾಕ್ಷಿ. ಓಕೆ, ಸೊ ಈಗ ಟೀಮ್ 2 ಅಲ್ಲಿ ಪ್ರಶ್ನೆ ಬಂದು ಕ್ಲೂ ಮೊದಲೇ ಕೊಟ್ಟಿರ್ತೀನಿ. ಬಂಗಾರದ ಮನುಷ್ಯದ ಬಗ್ಗೆ ಇರೋದ್ರಿಂದ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಅಟೆಂಪ್ಟ್ ಮಾಡಬೇಕು, ಒಬ್ಬರೇ ಉತ್ತರ ಹೇಳಬೇಕು, ನೋ ಡಿಸ್ಕಷನ್ ಟೈಪ್. ಸೊ ನಾನು ಫೇವ್ರೇಟ್ ಅಂತ ಇರುತ್ತಲ್ಲ, ಮ್ಯಾಥಮೆಟಿಕ್ಸ್ ನನ್ನ ಫೇವ್ರೇಟ್ ಸಬ್ಜೆಕ್ಟ್, ಅದ್ರಲ್ಲಿ ಕ್ವಶನ್ ಕೇಳಿ ಅನ್ನೋ ಥರ ನಿಮಗೆ ಬಂಗಾರದ ಮನುಷ್ಯ. ಸರಿ, ಆದರೆ ಅಟ್ಲೀಸ್ಟ್ ಡಿಸ್ಕಷನ್ ಮಾಡ್ಕೊಳ್ಳಿ, ಉತ್ತರ ಒಬ್ಬರೇ ಹೇಳಬೇಕು. ಓಕೆ, ಅದರಲ್ಲಿ ಯಾವ ಥರ ಇದೆ ಅಂದರೆ ಪ್ರಶ್ನೆ ಇಷ್ಟೇ. ಬಂಗಾರದ ಮನುಷ್ಯ ಚಿತ್ರದ ಬಾಲಕೃಷ್ಣ, ವಜ್ರಮುನಿ, ಶ್ರೀನಾಥು, ಆರತಿ, ಭಾರತಿ, ರಾಜ್ಕುಮಾರ್ ಇವರ ಪಾತ್ರದ ಹೆಸರುಗಳು ಹೇಳಬೇಕು. 6 ಇದೆ, ಡಿಸ್ಕಸ್ ಮಾಡ್ಕೊಂಡು ಹೇಳ್ಬೇಕು. ಒಬ್ರು ಹೇಳ್ಬೇಕಂದ್ರೆ ಅವರೊಂದು ಇರೋಂದು ಹೇಳೋಂಗಿಲ್ಲ. ಇಲ್ಲ ಸರ್, ಈಸಿ ಇದೆ, ನೀವು ಟ್ರೈ ಮಾಡಿ, ನಿಮಗೆ ಹಾಡು ಜ್ಞಾಪಕ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಎಲ್ಲದರಲ್ಲೂ ಬರುತ್ತೆ ಸರ್, ಹಾಡುಗಳಲ್ಲಿ ಬೇಕಾದಷ್ಟೆಲ್ಲ ಬರುತ್ತೆ ನೋಡಿ. ಹನಿ ಹನಿ ಗೂಡಿದ್ರೆ ಹಳ್ಳ, ಆ ಹಾಡನ್ನು ಕೇಳಿದ್ರೆ ನಿಮಗೆ 2 ಹೆಸರುಗಳು ಅದರಲ್ಲೇ ಬಂದ್ಬಿಡುತ್ತೆ. ಬಾಲಕೃಷ್ಣಗೆ ಒನ್ ಆಫ್ ದ ಇದು. ಸೊ ರಾಜ್ಕುಮಾರು ಭಾರತಿ, ಸೊ ಆರತಿ ಬಾಲಕೃಷ್ಣ, ಶ್ರೀನಾಥು ವಜ್ರಮುನಿ. ಹೋಗ್ಲಿ, ಪಾಸ್. 4 ಜನರದ ಹೆಸರು ಹೇಳಿದ್ರೆ ಚಾಕ್ಲೇಟ್. ಪಾಸ್. 4 ಪಾಸ್. 3 ಹೇಳ್ತೀರಾ? ಪಾಸ್. ವೆಸ್ಟ್ ಎಲ್ಲ ಬಿಟ್ಟಾಕ್ಬಿಡೋಣ. 3 ಕೊಟ್ಟು ಸರ್, ಇಲ್ಲಿ ನೀವು ಉತ್ತರ ಹೇಳಂಗಿಲ್ಲ. ನೀವಲ್ಲಿ ಒಂದ್ಸತಿ ಹೇಳಿದ್ರಲ್ಲ, ಬೇರೆಯವ್ರಿಗೆ ಚಾನ್ಸ್ ಕೊಡಿ, ಬೇರೆಯವ್ರು ಯಾರಿಗಾರು ಚಾನ್ಸ್ ಕೊಡಿ. ಅರ್ಪಿತಾ ಹೇಳ್ತಾರೆ. ಬೇರೆಯವ್ರಿಗೆ ಕೊಡಿಪ್ಪ, ಬೇರೆಯವ್ರು ಮಾತಾಡಲಿ. ಸರ್ ಕ್ಯಾಮ್ರಾ ಕಡೆ ನೋಡ್ಕೊಂಡು ಹೇಳಿ, ವಾಯ್ಸ್ ರೆಕಾರ್ಡ್ ಆಗುತ್ತೆ. ಬಾಲಕೃಷ್ಣ ರಾಚೋಟಪ್ಪ. ಬಾಲಕೃಷ್ಣ ರಾಜುಟಪ್ಪ ರೈಟ್ ಆನ್ಸರ್. ರಾಜ್ಕುಮಾರ್ ರಾಜೀವಪ್ಪ. ರಾಜೀವ. ಓಕೆ. ಆಮೇಲೆ ಶ್ರೀನಾಥ್ ಬಂದು ಕೇಶವ. ಓಕೆ. ವಜ್ರಮುನಿ ಬಂದು ಮತ್ತು ಆರತಿ ಶರಾವತಿ. ಆರ್ತಿದು ಓಕೆ, ಶ್ರೀನಾಥು ತಪ್ಪು. ಕೇಶವ ಅಲ್ವಾ? ಕೇಶವ ವಜ್ರಮುನಿ, ಸಾರಿ, ವಜ್ರಮುನಿ ಕೇಶವ. ಓಕೆ, ಆಮೇಲೆ ಶ್ರೀನಾಥ್ ನೆನಪಿಲ್ಲ ಸರ್. ಇಲ್ಲ. ಓಕೆ, ಎಷ್ಟು ಹೇಳಿದ್ರಿ ಸರ್ ನೀವು ಒಟ್ಟಿನಲ್ಲಿ? 4. ಭಾರತೀಯ ಹೆಸರು ಹೇಳಿಲ್ವಲ್ಲ? ಪಾರ್ವತಿ, ಲಕ್ಷ್ಮಿ ಸಾರಿ, ಲಕ್ಷ್ಮಿ
ಲಕ್ಷ್ಮಿ ಲಕ್ಷ್ಮಿ. ನೋಡಿ ಸಿನಿಮಾ ನೋಡಿದ್ರೆ ಎಲ್ಲ ಜ್ಞಾಪಕ ಬರ್ತಾ ಇದೆ. ಸರ್ ಕೂತ್ಕೊಂಬಿಡಿ. ಇದು ನನಗೆ ಸಮಾಧಾನ ಆಗೋ ಥರ ಉತ್ತರ ಕೊಟ್ಟಿಲ್ದಿರೋದ್ರಿಂದ ಚಾಕ್ಲೇಟ್ ಇಲ್ಲ ಸರ್. ಅವರಿಗೆ ಅದು ನಿಮಗೆ ಕೊಟ್ಟಿಲ್ಲ. ನೀವು ಅಷ್ಟೊತ್ತು ಟೈಮ್ ತೊಗೊಂಡು ನಿಮಗೆ 3 ಅಂದರೆ ಹೆಂಗಾಗತ್ತೆ? ನೀವು ಫುಲ್ ಹೇಳ್ಬೇಕು ತಾನೆ. ಅದರಲ್ಲಿ ತಪ್ಪೆಲ್ಲ ಹೇಳ್ಬಿಟ್ರು. ಓಕೆ ನೋಡಿ ಇರಿ ಸರ್, ಕೇಶವನ್ ಉಲ್ಟಾನೇ ಮಾಡಾಕ್ಬಿಟ್ರು ಅವರು. ರಾಜ್ಕುಮಾರ್ ರಾಜೀವ್ ಅಂತ, ಭಾರತಿ ಲಕ್ಷ್ಮಿ ಅಂತ ಹೆಸರು, ಆರತಿ ಶರಾವತಿ, ಮತ್ತು ಶ್ರೀನಾಥ್ ಚಕ್ರಪಾಣಿ, ವಜ್ರಮುನಿ ಬಂದು ಕೇಶವ ಅಂತ ಯಾಕೆ ನೆನಪಿರುತ್ತಂದರೆ ಅವರ ಅಕ್ಕ ಕಪಾಳು ಹೊಡೆದು ಕೇಶವ ಅಂತ ಹೊಡಿತಾ ಇರ್ತಾಳೆ, ಅದು ನೆನ್ಪಿಟ್ಕೋಬೋದು. ಬಾಲಕೃಷ್ಣ ರಾಚೂಟಪ್ಪ, ಆ ಹಾಡಿನಲ್ಲಿ ಬರುತ್ತೆ ಗೊತ್ತಾ? ರಾಜೀವ ಒಬ್ಬೇ ಸಾಕು ಅಂತ ಬರೋದ್ರಲ್ಲಿ ಆ ಥರ ಬರುತ್ತೆ. ಓಕೆ, ಸೊ ಈ ಪಾತ್ರಗಳು ಯಾಕಂದರೆ ನೀವು ಇನ್ನೂ ಸತೆ ಬಂಗಾರದ ಮನುಷ್ಯ ಚಿತ್ರ ನೋಡಿಲ್ಲದೆ ಇದ್ದರೆ ನೋಡಿ, ಈ ಪಾತ್ರಗಳ ವೆಯ್ಟೇಜ್ ಏನು ಅನ್ನೋದು ಗೊತ್ತಾಗುತ್ತೆ. ಇತ್ತೀಚಿನ ಸಿನಿಮಾಗಳಲ್ಲಿ ನೀವು ನೋಡಿ ಹೊರಗೆ ಬಂದಮೇಲೆ ಆ ಪಾತ್ರದ ವೆಯ್ಟೇಜೇ ಗೊತ್ತಾಗಲ್ಲ. ಏನೋ ಚಾಕು ಚೂರಿ ಅದರದ್ದೊಂದು ಸ್ವಲ್ಪ ಜ್ಞಾಪಕ ಇರುತ್ತೆ ಹೊರತು ಪಾತ್ರಗಳ ವೆಯ್ಟೇಜ್ ಗೊತ್ತಾಗಲ್ಲ. ಅಲ್ಲಿ ಹಳ್ಳಿಯ ಮುಖಂಡ ರಾಚೂಟಪ್ಪ ಮಾಡೋಂಥ ಕೆಲಸಗಳನ್ನ ನೋಡಿ ಆಯಿತಾ. ರಾಜ್ಕುಮಾರ್ ಏನು ಕೆಲಸ ಮಾಡ್ತಾನೆ ನೋಡಿ ಆಯಿತಾ. ಲಕ್ಷ್ಮಿ ಎಷ್ಟು ಗಂಡನ ಬಗ್ಗೆ ಪ್ರೀತಿ ಇಟ್ಟಿರೋದನ್ನು ನೋಡಿ. ಆಮೇಲೆ ಬಾವನ ಬಗ್ಗೆ ಶ್ರೀನಾಥ್ ಮತ್ತು ವಜ್ರಮುನಿ ಆ್ಯಕ್ಚುಲಿ ಇಬ್ಬರು ಚೆನ್ನಾಗೇ ಇಟ್ಟಿರ್ತಾರೆ. ಒಂದು ಸಣ್ಣ ಪಾಯಿಂಟಿಂದಾಗಿ ಅದು ತೊಂದರೆ ಆಗುತ್ತೆ ಹೊರತು ಇನ್ನೆಲ್ಲ. ಸೊ ಈ ಥರ ಪಾತ್ರ ವೈಭವವನ್ನು ನೀವು ನೋಡಬೇಕಂದ್ರೆ ಅಣ್ಣವ್ರ ಚಿತ್ರಗಳನ್ನೇ ನೋಡಬೇಕು. ಓಕೆ, ಬಂಗಾರದ ಮನುಷ್ಯದಲ್ಲಿ ಅಣ್ಣವ್ರು ಮಾಡಿರೋ ಪಾತ್ರಕ್ಕೂ ಮತ್ತು ಇನ್ನೊಂದು ಪಾತ್ರ ಇದೆ, ಮೇಯರ್ ಮುತ್ತಣ್ಣ ಅಂತ ಒಂದು ಸಿನಿಮಾ ಇದೆ, ಅದರಲ್ಲಿ ಮಾಡಿರೋ ಪಾತ್ರಕ್ಕೂ ಏನು ಕಾಂಟ್ರಾಸ್ಟ್ ಇದೆ ಗೊತ್ತಾ ಸಿನಿಮಾದ ಬಗ್ಗೆ? ಬಂಗಾರದ ಮನುಷ್ಯ ಪಾತ್ರಕ್ಕೂ ಮೇಯರ್ ಮುತ್ತಣ್ಣ ಪಾತ್ರಕ್ಕೂ ಹೇಳಿ. ಇದು ಬಂಗಾರದ ಮನುಷ್ಯದಲ್ಲಿ ಪಟ್ಟಣದಿಂದ ಹಳ್ಳಿಗೆ ಬರ್ತಾರೆ, ಮೇಯರ್ ಮುತ್ತಣ್ಣದಲ್ಲಿ ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ತಾರೆ. ನೋಡಿ, ಸಿಟಿಯಿಂದ ಹಳ್ಳಿಗೆ ಬಂದು ಬಂಗಾರದ ಮನುಷ್ಯ ಆಗ್ತಾನೆ. ಅಕ್ಕನ ಒಂದು ಸಂಸಾರ ನೆಲೆ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ರೈತನ ಆಗ್ತಾನೆ. ಅದೇ ಮೇಯರ್ ಮುತ್ತಣ್ಣದಲ್ಲಿ ಹಳ್ಳಿಯಲ್ಲೂ ಇದ್ದಂಥವನು ಇದರಲ್ಲಿ ಅಲ್ಲಿ ಊರಲ್ಲಿ ಅವ್ರಿಗೆ ತೊಂದರೆ ಮಾಡ್ತಾರೆ. ಆ ತೊಂದರೆಯಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವನು ಸಿಟಿಗೆ ಬಂದು ಕೊನೆಗೆ ಮೇಯರ್ ಆಗ್ತಾನೆ. ಸೊ ಎರಡೂ ಪಾತ್ರಗಳನ್ನು ಅಣ್ಣವರು ತುಂಬ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಯಾರಾದರೂ ಚಿತ್ರಗಳು ನೋಡಿಲ್ಲ ಅಂತಂದರೆ ಖಂಡಿತವಾಗಲೂ ನೀವು ಮೇಯರ್ ಮುತ್ತಣ್ಣ ಚಿತ್ರವನ್ನು ಸಹ ನೋಡ್ಬೋದು. ಓಕೆನಾ? ಸೊ ಇವಾಗ ಚಾಕ್ಲೇಟ್ ಬಂದಿಲ್ಲ ಅಂತ ಬೇಜಾರಾಗಿದೆ ಅಲ್ವಾ? ಅದಕ್ಕೆ ನಿಮಗೆ ಒಂದು ಬೋನಸ್. ಓಕೆನಾ? ಹುಲಿಯ ಹಾಲಿನ ಮೇವು. ಇದರಲ್ಲಿ ಯಾರ್ಯಾರು 3 ಜನ ಇದ್ದಾರೆ, ಜಯಚಿತ್ರ, ರಾಜ್ಕುಮಾರು, ಜಯಪ್ರದ. ಓಕೆನಾ? ಅಲ್ಲಿ ಹಿಂದ್ಗಡೆ ಯಾರಾದರೂ ಒಬ್ಬರು ಆ 3 ಪಾತ್ರದ ಹೆಸರುಗಳು ಹೇಳ್ಬಿಟ್ರೆ ಸಾಕು. ಚಾಕ್ಲೇಟ್ ಹಿಂದ್ಗಡೆಯಿಂದ 1ನೇ ಲೈನ್, 2ನೇ ಲೈನ್, 3ನೇ ಲೈನ್, ಪ್ರಮತ್ ಲೈನ್ ಇಲ್ಲ. ಪಾಸ್ ಮಾಡಿಬಿಡೋದಾ? ಪಾಸ್ ಮಾಡಿಬಿಡೋಣ ಸರ್. ಇಲ್ಲ ಆಯ್ತು ಬಿಡಿ, ಹಂಗಾರೆ ಬೇಡ. 3 ಹೇಳ್ಬೇಕು. 3 ಹೇಳ್ತೀರಾ ನೀವು? 1 ಗೊತ್ತೀರಿ ಬೇಡ. ಅರ್ಪಿತಾ ಹೇಳಿ ಹೊಸಬ್ರಿಗೆ ಚಾನ್ಸ್ ಹೇಳಿ ಮೇಡಮ್. ನಿಮ್ಮ ಹೆಸರು ಹೇಳಿ. ಲಾವಣ್ಯ ಅವ್ರ ಹೆಸರು ಉತ್ತರ ಹೇಳಿ. ಪೂವಿ ಚಂಗುಮಣಿ. ಭೂಮಿನ ಭೂವಿ ಈಗ ನನ್ನ ಸ್ವಲ್ಪ ಕಿವಿ ಕೇಳಿಸ. ಪಾಪ ಪಿಪಿ ಪೂಪು ಪೂವಿ ಆಮೇಲೆ ಚಂಗುಮಣಿ 2 ರೈಟ್. ಇನ್ನೊಂದು ಚಂಗುಮಣಿ ರಾಜ್ಕುಮಾರ್ ಹೆಸರು ತಂಗ. ಓಕೆ, ಲಾವಣ್ಯ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಜೊತೆಗೆ ಒಂದು ಚಾಕ್ಲೇಟ್. ಅಲ್ಲ, ಅವರು ಇತ್ತೀಚಿನ ಪೀಳಿಗೆಯವರು ಆದರೂ ಅದು ನೆನಪಿಟ್ಕೊಂಡು ಸ್ವಲ್ಪ ತಡವರಿಸಿದ್ರು ಕೂಡ ಸರಿ ಉತ್ತರ ಕೊಟ್ಟಿರೋದ್ರಿಂದ ಬೋನಸ್ ರೂಪದಲ್ಲಿ ಒಂದು ಚಾಕ್ಲೇಟ್ ಮತ್ತೊಂದು ಚಪ್ಪಾಳೆ. ಆಮೇಲೆ ಇಲ್ಲಿ ಯಂಗ್ಸ್ಟರ್ ಯಾರಿದ್ದಾರೆ, ಚಿಕ್ಕವರು, ಒಂದು 15 ವರ್ಷದ ಕೆಳಗಡೆ ಇರೋರು, ಇವ್ರಿಗೆ ನಿಮ್ಮಿದರಲ್ಲಿ ಏನು ಮೇಧಾ ಅಲ್ಲ ಹೆಸರು? ಮೇಧಾ ಅವ್ರಿಗೆ ಒಂದು ಸಿಂಪಲ್ ಪ್ರಶ್ನೆ, ಚಾಕ್ಲೇಟು ಗಳಿಸ್ಕೊಳ್ಳೋಕ್ಕೆ. ಓಕೆನಾ? ಅದು ಇನ್ಫಾರ್ಮೇಷನ್ ಗೊತ್ತಾಗಲಿ ಅಂತ. ಓಕೆನಾ? ಕೇಳಿಸ್ಕೊತೀರ ಪ್ರಶ್ನೆ? ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ಸ್ಥಳ ಯಾವುದು, ದಿನಾಂಕ ಯಾವುದು, ಮತ್ತು ಅವರ ಮೊದಲ ಹೆಸರೇನು? ರಾಜ್ಕುಮಾರ್ ಯಾವ ಊರಲ್ಲಿ ಹುಟ್ಟಿದ್ರು? ಆಮೇಲೆ ಬೇರೆ ಯಾರು ಇದು ಡಿಸ್ಕಷನ್ಗಿಲ್ಲ. ಅವ್ರಿಗೆ ಹೇಳೋಕ್ಕಾಗಿಲ್ಲ ಅಂದರೆ ನೋಡೋಣ. ಫಸ್ಟ್ ಹೇಳ್ತಾರೆ, ಅವ್ರು ಟ್ರೈ ಮಾಡಿ. ನೀವು ಹೇಳ್ಕೊಡ್ಬೇಡಿ. ಬರ್ತ್ ಡೇಟ್ ಗೊತ್ತಮ್ಮ? ಹುಟ್ಟಿದ ದಿನಾಂಕ 24th April. ಇಸ್ವಿ ಹೇಳ್ಬೇಕಲ್ಲ ಮೇನಾಗಿ. ಇಯರ್, ಬರ್ತ್ ಇಯರ್
ಸೊ ಇಲ್ಲ, ಅವರಿಲ್ಲ. ಇನ್ನೊಬ್ರು ಯಾರಾದರೂ ಯಂಗ್ಸ್ಟರ್ ತೊಗೊತೀರಾ? ಒಂದೇ ಚಾನ್ಸ್. ಶರಣ್ಯ ಹೆಸರು ಗೊತ್ತು ಅಲ್ಲ, ಇಸ್ವಿ ಗೊತ್ತು, ಅವ್ರು ಬರ್ತು ಹುಟ್ಟಿದ್ದು ಗೊತ್ತಿಲ್ಲ. ಹೆಸರು ಹೇಳು, ಮೊದಲ ಹೆಸರು. ಮುತ್ತುರಾಜ್. ಮುತ್ತುರಾಜ್ ಕರೆಕ್ಟು. ಯಾವ ಊರಲ್ಲಿ ಹುಟ್ಟಿದ್ದು? ಊರು ಗೊತ್ತಿಲ್ಲ. ಸರಿ, ಈಗ ನೀವು ಆಯಿತು, ಅವರಿಗೆ ಇವ್ರಿಗೂ ಯಾರಿಗೂ ಚಾಕ್ಲೇಟ್ ಇಲ್ಲ, ಫುಲ್ ಬಂದಿಲ್ಲ. ನಿಮ್ಮಿದ್ರಲ್ಲಿ ಹೇಳ್ತೀರಾ? ಸೊ ಏನೇನು ಹೇಳ್ಬೇಕಂದ್ರೆ ಅವ್ರು ಹುಟ್ಟಿದ ನೋಡಿ ಪೂರ್ತಿ ಹುಟ್ಟಿದ ಊರು, ಅದು ಯಾವ ಜಿಲ್ಲೆ, ಯಾವ ಸ್ಟೇಟು, 3 ಹೇಳ್ಬೇಕು. ಓಕೆನಾ? ಆಮೇಲೆ ಡೇಟ್ ಹೇಳಬೇಕು, ಇಸ್ವಿ ಹೇಳಬೇಕು, ಆಮೇಲೆ ಅವರ ಮೊದಲ ಹೆಸರು ಹೇಳಬೇಕು. ಓಕೆ. ಸೊ ಹುಟ್ಟಿದ ದಿನಾಂಕ ಏಪ್ರಿಲ್ 24, 1929. ಎಸ್ ಕರೆಕ್ಟು. ಆಮೇಲೆ ಹೆಸರು ಮುತ್ತುರಾಜ್. ಹುಟ್ಟಿದ್ದು ಗಾಜನೂರು. ಆವಾಗ ತಮಿಳ್ನಾಡಲ್ಲಿತ್ತು ಅಂತ ಅಷ್ಟೇ ಗೊತ್ತಿರುತ್ತೆ ಸರ್. ಓಕೆ. ಸೊ ಆಲ್ಮೋಸ್ಟ್ ಸರಿ ಇದೆ ಸರ್, ಕೊಡ್ಬೋದಾ? ಸೊ ಈಸ್ಕೊಳ್ಳೋಕ್ಕಿಂತ ಮುಂಚೆ ಪೂರ್ತಿ ಕೇಳಿಸ್ಕೊಳ್ಳಿ. ಅವರು ಹುಟ್ಟಿದ ಊರು ದೊಡ್ಡ ಗಾಜನೂರು ಅಂತ. ಅದು ಈಗಿನ ತಮಿಳ್ನಾಡಿನ ಈರೋಡ್ ಡಿಸ್ಟಿಕಲ್ಲಿದೆ. ನಮ್ಮ ಚಾಮರಾಜನಗರ ಜಿಲ್ಲೆಗೆ ಆಲ್ಮೋಸ್ಟ್ ಬಾರ್ಡ್ರ್. ಅವ್ರಿಗೆ ಮುತ್ತುರಾಜ್ ಅಂತ ಇಡೋದಕ್ಕೆ ಕಾರಣನೇ ಅವರ ತಂದೆ ತಾಯಿಗಳಿಗೆ, ಪುಟ್ಟಸ್ವಾಮಯ್ಯ ಲಕ್ಷ್ಮಮ್ಮ ಅವರಿಗೆ ಮಕ್ಕಳಾಗಿಲ್ಲ, 12-13 ವರ್ಷ. ಆಗಿನ ಕಾಲದಾಗ ಮದುವೆಯಾಗಿ 12 ವರ್ಷ ಆಯಿತು, ಮಕ್ಕಳಾಗಿಲ್ಲ ಅಂದರೆ ದೊಡ್ಡ ಶಾಪ ಅಂತಾನೆ. ಆಗ ಅವರು ಹೋಗಿ ಮುತ್ತೆತ್ತಿರಾಯ ಅಂತ ಒಂದು ಕಡೆ ಸ್ಥಳ ಇದೆ, ಆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಈ ಭೂಪ ಹುಟ್ಟಿದ್ದು, ಕರ್ನಾಟಕ ರತ್ನ. ಸೊ ಅದಕ್ಕೆ ಅವರ ಹೆಸರಲ್ಲಿ, ಮುತ್ತೆತ್ತಿರಾಯನ ಹೆಸರಿನಲ್ಲಿ ಮುತ್ತುರಾಜ ಅಂತ ಹೆಸರಿಟ್ಟಿದ್ದಾರೆ. ಓಕೆನಾ? ಸರಿ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಜಕುಮಾರ ಅಂತ ನಾಮಕರಣ ಮಾಡಿದಂತಹ ಡೈರೆಕ್ಟರ್ ಯಾರು ಮತ್ತು ಯಾಕೆ ನಾಮಕರಣ ಮಾಡಿದ್ರು? ಮುತ್ತುರಾಜ್ ತಾನೆ ಅವರು ಪ್ರಥಮ ಸಿನಿಮಾದಿಂದನೇ ರಾಜಕುಮಾರ್ ಅಂತಲೇ ಬಂದಿರೋದು. ಪ್ರಥಮ ಸಿನಿಮಾನೇ ಬೇಡರ ಕಣ್ಣಪ್ಪದಿಂದನೇ ಬಂದಿರೋದು. ನೆಕ್ಸ್ಟ್ ಜಿ ವಿ ಅಯ್ಯರ್ ನಾಮಕರಣ ಮಾಡಿದ್ದು. ಓಕೆ, ಮುಂದೆ ರಾಜ್ಕುಮಾರ್ ಅಂತ. ಬೇಡರ ಕಣ್ಣಪ್ಪ ಆಗ್ತಾ ಅವ್ರ ಹೆಸರು ಗೊತ್ತಿರಲ್ಲ, ಮುತ್ತುರಾಜ್ ಹೆಸರು ಬರಲ್ಲ ಅಂತ ಕಾಯ್ತಾ ಇದ್ರು. ಇಲ್ಲಯ್ಯ ಇವತ್ತು ನಿನ್ನ ಹೆಸರು ರಾಜ್ಕುಮಾರ್ ಅಂತ ಅವ್ರು ಇದು ನಾಮಕರಣ ಮಾಡಿದ್ರು. ತಪ್ಪಾದ ಉತ್ತರ. ಇವ್ರು ಯಾರಾದ್ರೂ ಟ್ರೈ ಮಾಡ್ಬೋದು. ಅವ್ರ ಹೆಸರು ಪೂರ್ತಿ ಹೆಸರು ಗೊತ್ತಿಲ್ಲ, ಸಿಂಹ ಅಂತ ಅವರು ಡೈರೆಕ್ಟರ್. ಅವರು ಇನ್ಶಿಲ್ ಆದ್ರೆ ಹೇಳ್ಬೇಕು ಸರ್. ಸಿ ಆರ್ ಸಿಂಹ ಇವರು. ಸಿ ಆರ್ ಸಿಂಹ ಅಂತ ಯಾರು ಹೇಳಾರೋ ಅವ್ರ ಪಾದಕ್ಕೆ ನಮಸ್ಕಾರ. ಇಲ್ಲ, ಸಿ ಆರ್ ಸಿಂಹ ಅಲ್ಲ. ಸಿ ಆರ್ ಸಿಂಹ ಇಲ್ಲ, ಅವ್ರು ಸಿ ಆರ್ ಸಿಂಹ ಈಗಿನವರು. ಹೇಳಿ ಸರ್, ಇನ್ನೇನು ಗೊತ್ತಿದೆ ಅಷ್ಟೇ. ಅವರು ಡೈರೆಕ್ಟರ್, ಅವರು ಬೇಡರ ಕಣ್ಣಪ್ಪ ಚಿತ್ರದ ಡೈರೆಕ್ಟರ್. ಅವರು ಹೆಸರು ಮುತ್ತುರಾಜ್ ಅಂತ ಇದಿಲ್ಲ ಅಂತ ಹೇಳಿ ರಾಜ್ಕುಮಾರ್ ಅಂತ ಇಟ್ಟಿದ್ದು ಹೆಸರು. ಆ್ಯಕ್ಚುಲಿ ಇನ್ನೇನು ಪ್ರೈಸ್ ಅಂತೂ ಬರಲ್ಲ, ಬಂದರೆ ಅವ್ರಿಗೆ ಬರಬೇಕು. ಇವಾಗ ಪ್ರೈಸ್ ಅಂದರೆ ಅವ್ರಿಗೆ ಬರಬೇಕು. ಹೇಳಿ ಸರ್. ಎಸ್ ಅಲ್ಲ, ಎಚ್ ಲಕ್ಷ್ಮೀ ನರಸಿಂಹ ಸಿಂಹ. ಎಚ್ ಲಕ್ಷ್ಮೀ ನರಸಿಂಹ. ಓಕೆ. ಅವರು ಡೈರೆಕ್ಟ್ರ್ ಏನು ಮಾಡ್ತಾರೆ, ಮುತ್ತುರಾಜ್ ಅಂತ ಹೆಸರಿದೆ, ಆದರೆ ನೀನು ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರನ ಥರ ಬೆಳಿಬೇಕು ಕಂದ ಅಂತ ಹೇಳ್ಬಿಟ್ಟು, ಎಲ್ಲೋ ಇರೋವನ್ನ ಒಂಥರ ಪೌರಾಣಿಕ ಪಾತ್ರದ ಹಿನ್ನೆಲೆ ಇರಬೇಕು, ಬಾಡಿ ಮಸ್ತ್ ಕಟ್ಟಾಗಿರಬೇಕು ಈ ಪಾತ್ರಕ್ಕೆ ಅಂತ ಹುಡುಕಿ, ನಾಟಕದಲ್ಲಿ ಮಾಡ್ತಕ್ಕಂಥ ರಾಜ್ಕುಮಾರ್ನ ಹುಡುಕಿ ಪಾತ್ರ ಕೊಟ್ಟು ಅವರು ಸಿನಿಮಾ ಮಾಡಿತ್ತು. ಮಾಡಿದಾಗ ಈ ಹೆಸರನ್ನ ಇಟ್ಟಿದ್ದು. ನಿಮ್ಗೆ ಅದಕ್ಕೆ ಬೇಡರ ಕಣ್ಣಪ್ಪದಲ್ಲಿ ಸ್ಟಾರ್ಟಿಂಗ್ ನೋಡಿ ಟೈಟ್ಲಲ್ಲಿ ರಾಜಕುಮಾರ್ ಅಂತಲೇ ಇದೆ, ಮುತ್ತುರಾಜ್ ಅಂತ ಎಲ್ಲೂ ಇಲ್ಲ. ಅಂದರೆ ಇವರು ಎಂಟ್ರಿ ವಿತ್ ರಾಜಕುಮಾರನ್ನೇ, ಮುತ್ತುರಾಜ್ ಅಂತ ಎಲ್ಲೂ ಇರಲಾರ್ದು. ಬೇಡರ ಕಣ್ಣಪ್ಪದಲ್ಲೇ ರಾಜಕುಮಾರ್ ಇರೋದ್ರಿಂದ ನೆಕ್ಸ್ಟ್ ಚಿತ್ರಗಳಲ್ಲಿ ಇಲ್ಲ. ಓಕೆ, ಇದು ಪ್ರಶ್ನೆ ನಿಮಗಾಗಿತ್ತು ಸರ್, ನೆಕ್ಸ್ಟ್ ಅವರಿಗಲ್ವಾ? ಸೊ ಮುಂದಿನ ಪ್ರಶ್ನೆ ಈಗ ನಿಮಗೆ, ರಾಜ್ಕುಮಾರು ಬೇರೆ ಯಾವ ಯಾವ ಭಾಷೆಗಳಲ್ಲಿ ಅಭಿನಯ ಮಾಡಿದ್ದಾರೆ? ಸೊ ಅದಲ್ಲ ಪ್ರಶ್ನೆ, ಜಸ್ಟ್ ಪ್ರಶ್ನೆ ಇದು. ರಾಜ್ಕುಮಾರ್ ಅವರು ಅನ್ಯ ಭಾಷೆಯಲ್ಲಿ ಅಭಿನಯ ಮಾಡಿದಂಥ ಏಕೈಕ ಚಿತ್ರ ಈ ಯಾವುದು? ಅಷ್ಟೇ, ಒಂದೇ ಮಾಡಿರೋದವರು, ಏಕೈಕ ಚಿತ್ರ. ಸೊ ಇವ್ರು ಬಿಟ್ಟರೆ ನೀವು ಹೇಳಬೇಕು, ಡೀಟೇಲ್ಸ್ ಕೊಡಬೇಕು ಅದ್ರ ಬಗ್ಗೆ. ಯಾವುದು, ಯಾವ ಭಾಷೆ ಮತ್ತು ಯಾವ ಚಿತ್ರ, ಅದನ್ನ ಹೆಸರು ಹೇಳಿದ್ರೆ ಮಾತ್ರ ಚಾಕ್ಲೇಟ್, ಇಲ್ಲದ್ರೆ ಇಲ್ಲ. ಭಾಷೆನೂ ಹೇಳಬೇಕು, ಆ ಚಿತ್ರದ ಹೆಸರು ಹೇಳಬೇಕು. ಈ ಕಡೆ ಇಲ್ವಾ ಪಾಸಾ? ಸರ್ ನಾನೇ ಪಾಸ್ ಮಾಡಿಬಿಡ್ತೀನಿ ಬಿಡಿ.
ಅಬ್ಬಾ ಸರ್, ನೀವು ಯಾರು ಹೇಳ್ದಿದ್ರೆ ನನಗೆ ಭಾಳ ಖುಷಿ ಆಗುತ್ತೆ ಸರ್. ನನಗೆ ಅದು ಭಾಳ ಬೇಕು. ನೀವು ಉತ್ತರ ಹೇಳೋದು ನನಗೆ ಖುಷಿ ಆಗಲ್ಲ. ಅಲ್ಲ, ನಮಗೊಂದು ಇವಾಗ ನಾನು ಉತ್ತರ ಹೇಳಿದ್ರೆ ನನಗೆ ಚಾಕ್ಲೇಟ್ ಬರಬೇಕಲ್ಲ. ಹೇಳಿ ಹೇಳಿ, ಆನ್ಸರ್ ಮಾಡಲಿ. ವಾಯ್ಸಿಲ್ಲ. ತೆಲುಗಲ್ಲಿ ನಟನೆ ಮಾಡಿದ್ದಾರೆ ಒಂದೇ ಒಂದು ಚಿತ್ರಕ್ಕೆ, ಶ್ರೀ ಕಾಳಹಸ್ತಿ ಮಹಿಮೆ. ಎಸ್. ಸೊ ದೊಡ್ಡ ಚಪ್ಪಾಳೆ ಸರ್. ನಾನಂತೂ ಟೇಬಲ್ ಮೇಲೆ ಕೂತ್ಕೊಂಡು ಬರಿತಾ ಇದ್ದೆಲ್ಲ ನೋಡ್ಕೊಂಡಾಗ ಅವರು ಎಲ್ಲಿ ದೂರದಲ್ಲೇ ಇರ್ತಾರೆ. ಅವ್ರು ಯಾರು ನಮ್ಮ ಏನು ಗಮನಿಸಿಲ್ಲ. ಸರಿ ಸರ್, ಸರ್ ಈ ಕಡೆ ಈಗ ಅವರು ಕಾಪಿ ಹೊಡೆದವರೋ ಬಿಟ್ಟವ್ರು ಹೊಡೆದಿರಿದ್ರೆ ಅಂತ ಇಟ್ಕೊಳ್ಳಿ. ಇವಾಗ ನಾನು ಬರೀದೇ ಇರೋ ಪ್ರಶ್ನೆ ಒಂದು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಿದ್ದು ಚಾಕ್ಲೇಟ್ ಗ್ಯಾರಂಟಿ. ಹಾಂ, ನಾನು ಹೇಳ್ಕೊಟ್ಟಿಂದ ನಂಬಿಕೆ ಇದೆಯಾ? ಅವರೇ ಹೇಳೋರಂತ ನಂಬಿಕೆ. ಹೇಳಿ ಇನ್ನೊಂದು ಸಬ್ ಕ್ವಶನ್ಸ್. ಇದು ಯಾವ ಚಿತ್ರದ ರೀಮೇಕ್? ಇದು ಯಾವ ಚಿತ್ರದ ರೀಮೇಕ್? ಕಾಳಹಸ್ತಿ ಮಹಾತ್ಮ್ಯಂ ಮಾಡಿದಾರಲ್ಲ, ಅದೇ ಉತ್ತರ ಗೊತ್ತಾಯ್ತಾ? ಕಾಳಹಸ್ತಿ ಮಹಾತ್ಮಂ ಅಂತ ಅದು ಚಿತ್ರ. ಸೊ ಅದು ತೆಲುಗಿನಲ್ಲಿ ಮಾಡಿದ್ದಾರೆ, ರಾಜ್ಕುಮಾರ್ ಮಾಡಿದ್ದಾರೆ. ಯಾವುದು ರೀಮೇಕು? ಕನ್ನಡದ ಯಾವುದೋ ಒಂದು ಚಿತ್ರದ ರೀಮೇಕ್ ಅದು. ಬೇಗ ಹೇಳಿ. ಬೇಡರ ಕಣ್ಣಪ್ಪ ಅಂತ. ಸರಿ, ಬೇಡರ ಕಣ್ಣಪ್ಪ ಚಿತ್ರದ ರೀಮೇಕೆ ಅದು ಕಾಳಹಸ್ತಿ ಮಾತು. ಅವರು ಇಲ್ಲಿ ಹಿಟ್ಟಾದ ತಕ್ಷಣವೇ ಸೇಮ್ ಡೈರೆಕ್ಟ್ರು ಅದು ಸಿನಿಮಾ ಇನ್ನೊಂದು ಮಾಡಿಸ್ತಾರೆ. ಆಗ ಅಣ್ಣವರು ಅಮಾಯಕರು, ನಾನು ತೆಲುಗು ಮಾಡಲ್ಲ ಗಿಡಲ್ಲ ಅಂತ ಹೇಳೋಷ್ಟು ಆಗಿಲ್ಲ. ಬಟ್ ನೋಡಿ ಧೈರ್ಯ ಏನಂದರೆ ಅದು ಒಂದೇ ಮಾಡಿದ್ಮೇಲೆ ಅವರು ನಾನು ಇನ್ನು ಮುಂದೆ ಯಾವುದೇ ಬೇರೆ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸುವುದಿಲ್ಲ ಅಂತ ಹೇಳಿದ್ರು. ಹೇಳಿ ಹಂಗೆ ಕೊನೆಗೆ ಜೀವ ಇರೋವರೆಗೂ 2006 ನಡ್ಕೊಂಬಂದರು. ನಿಮ್ಗೆ ಕಾರಣ ಗೊತ್ತಾ ಅವ್ರು ಯಾಕೆ ಹಾಗೆ ಹೇಳಿದ? ಅವ್ರು ಹೇಳಿದ್ದಾರೆ ಉತ್ತರ, ನಾನು ಉತ್ತರ ನಿಮ್ಗೆ ಹೇಳ್ತೀನಿ. ನಿಮಗೆ ಗೊತ್ತಾ ಅಂತ ಅಂದರೆ ಯಾಕೆ ಅವರು ಬೇರೆ ಭಾಷೆಯಲ್ಲಿ ನಾನು ಅಭಿನಯ ಮಾಡೋದಿಲ್ಲ ಅಂತ ಹೇಳಿದರು ಅಂತ. ಗೊತ್ತಿಲ್ಲದ್ರೆ ಹೆಂಗೆ ಹೇಳ್ತೀರಿ? ಬೇಡ ಬಿಡಿ, ಬೇಡ ಬೇಡ. ಗೊತ್ತಿಲ್ಲ ಅಂತೀರಲ್ಲ, ಅಲ್ಲ ಗೊತ್ತಿಲ್ಲ ಅಂತಾರಲ್ಲ, ಗೊತ್ತಿಲ್ಲದ ಉತ್ತರ ನಾನು ಹೆಂಗೆ ತಗೊಳ್ಳಿ? ಇದಕ್ಕೆ ರಿಲೇಟೆಡ್ ಏನೋ ಒಂದು ಸಿಚುವೇಶನ್ ಇರೋದು. ಇದೇ ಕಾರಣಕ್ಕೆ ಅವ್ರು ಮಾಡಲ್ಲ ಅಂದಿದ್ದ ಗೊತ್ತಿಲ್ಲ. ಹೇಳಿ. ಇದರಲ್ಲಿ ಪಂಡರಿಬಾಯಿಗೇನೋ ಕಪಾಳಕ್ಕೆ ಹೊಡಿತಾರಂತವರು ಜೋರಾಗಿ, ಅವ್ರೇನು ಮಾಡಲ್ವಂತೆ. ಬಟ್ ಅದೇ ಇನ್ನೊಂದು ಭಾಷೆಯಲ್ಲಿ ಮಾಡಿದಾಗ ಅಲ್ಲಿ ಹೀರೋಯಿನ್ ಕಂಪ್ಲೇಂಟ್ ಕೊಡ್ತಾರಂತೆ ಇವ್ರ ಬಗ್ಗೆ ಜೋರಾಗಿ ಹೊಡೆದ್ರು ಅಂತ ಹೇಳಿ. ಅದಕ್ಕೆ ಮಾಡಲ್ಲ ಅಂದ್ಬಿಟ್ರಾ? ಇಲ್ಲ, ಇದು ತಪ್ಪು. ರಾಜ್ಕುಮಾರು ಆ ಸಿನಿಮಾ ಮುಗಿದ ಮೇಲೆ ಮತ್ತೆ ತೆಲುಗು ಅಥವಾ ಬೇರೆ ಆಫರ್ ಬಂದಾಗ ಹೇಳ್ತಾರೆ, ನಾನು ಒಂದು ಚಿತ್ರ ಮಾಡಿದೆ ಕಾಳಹಸ್ತಿ ಮಹಾತ್ಮ್ಯಂ, ಅದು ಎಷ್ಟು ನನಗೆ ಕಷ್ಟ ಆಯಿತು ಅಂತಂದರೆ ಅಲ್ಲಿ ಕನ್ನಡದ ರೀಮೇಕ್ ಆದರೂ ಕೂಡ ನನಗೆ ಸಿಚುವೇಶನ್ ಗೊತ್ತು, ಭಾವನೆಗಳೆಲ್ಲ ಗೊತ್ತಿದ್ದರೂ ಕೂಡ ಆ ಭಾಷೆಯೇ ನನ್ನ ತುಟಿಲಿ ಬರಬೇಕಲ್ಲ. ತುಟಿಲಿ ಬರಬೇಕಾದಾಗ ಭಾಷೆಯ ಪದಗಳು ಮತ್ತು ನನ್ನ ಎಕ್ಸ್ಪ್ರೆಷನ್ ಖಂಡಿತ ಮ್ಯಾಚ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಇನ್ನು ಮುಂದೆ ಆ ಕಷ್ಟಪಡಲ್ಲ. ನನಗೆ ಅರ್ಥವಾಗುವ ಒಂದೇ ಒಂದು ಭಾಷೆ ಕನ್ನಡ. ಆ ಭಾಷೆಯ ಪದಗಳು ನನ್ನ ಹೃದಯ ಮುಟ್ಟುತ್ತೆ, ಅದನ್ನು ಅಭಿನಯ ಮಾಡ್ತೀನಿ ಹೊರತು ಬೇರೆ ಯಾವ ಚಿತ್ರದಲ್ಲೂ ಮಾಡಲ್ಲ ಅಂತ ಒಂದೇ ಚಿತ್ರ ಮಾಡಿದಂಥ ನಾಯಕ ಡಿಸಿಷನ್ ತೊಗೊತಾನೆ. ಈಗ ಹೀರೋಗಳು ಯಾರೋ, ಹೀರೋಯಿನ್ ಯಾರೋ, ಯಾವ ಭಾಷೆಯವರು. ಆದರೆ ರಾಜ್ಕುಮಾರ್ ಹೇಳಿದ್ದು ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಅಭಿನಯ ಮಾಡಿದ್ರೆ ಅದು ಸರ್ವಶ್ರೇಷ್ಠ ಆಗುತ್ತೆ ಅಂತ. ಸೊ ಈ ಭಾವನೆಗೆ ಒಂದು ದೊಡ್ಡ ಚಪ್ಪಾಳೆ ರಾಜ್ಕುಮಾರ್ ಅವರಿಗೆ. ಸರ್, ರಾಜ್ಕುಮಾರ್ 3 ಪಾತ್ರಗಳಲ್ಲಿ ಮಾಡಿದಂತಹ ಎಷ್ಟು ಚಿತ್ರಗಳಿವೆ ಕನ್ನಡದಲ್ಲಿ? ರಾಜ್ಕುಮಾರ್ 3 ಪಾತ್ರ ಮಾಡಿರ್ಬೇಕು. ಅದರಲ್ಲಿ ಯಾವ ಸಿನಿಮಾ ಅಂತ ಹೇಳಬೇಕು, ಮತ್ತೆ ಹೇಳಬೇಕು ಯಾವ ಚಿತ್ರಗಳು ಅಂತ ಹೇಳಬೇಕು. 3 ಪಾತ್ರ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. 3 ಪಾತ್ರ ಮಾಡಿದಂತಹ ಎಷ್ಟು ಚಿತ್ರಗಳು ರಾಜ್ಕುಮಾರ್ ಅಭಿನಯ ಮಾಡಿದ್ದಾರೆ? 3 ಚಿತ್ರಗಳು ಹೇಳಿ. ಶಂಕರ್ ಗುರು, ತ್ರಿಮೂರ್ತಿ, ಹಾಂ, ಕುಲಗೌರವ. ಓಕೆ, 3ರಲ್ಲಿ 2 ರೈಟ್ ಆನ್ಸರ್, 3ನೇದು ಇಲ್ಲ. ಓಕೆ, ಅವ್ರು ಮಾಡಿರೋದು 2 ಚಿತ್ರಗಳಲ್ಲಿ ತ್ರಿಬಲ್ ಆ್ಯಕ್ಷನ್ ಮಾಡಿದ್ದಾರೆ, 3 ಆ್ಯಕ್ಷನ್. ಕುಲಗೌರವದಲ್ಲಿ ತಾತ, ಮಗ, ಮೊಮ್ಮಗ. ಶಂಕರ್ ಗುರುವಲ್ಲಿ ತಂದೆ ಮತ್ತು 2 ಮಕ್ಕಳು. ತ್ರಿಮೂರ್ತಿಯಲ್ಲಿ 3 ಪಾತ್ರ ಮಾಡಿಲ್ಲ. ಒಬ್ಬ ವ್ಯಕ್ತಿನೇ 3 ವಿವಿಧ ಸ್ಥಾನಗಳಲ್ಲಿ ಇರ್ತಾನೆ. ಸೊ ಪಾತ್ರ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. 3 ರೋಲ್ಸ್ ಅಲ್ಲ. ಚಾಕ್ಲೇಟ್ ಅಂತೂ ಗ್ಯಾರಂಟಿ. ಚಾಕ್ಲೇಟ್ ಗ್ಯಾರಂಟಿ. ಓಕೆ, ನೆಕ್ಸ್ಟ್ ಕ್ವಶನ್ ಸರ್. ರಾಜ್ಕುಮಾರ್ ಅವರ ಎಷ್ಟು ಚಿತ್ರಗಳಲ್ಲಿ ಒಬ್ಬ ನಾಯಕಿ ಅಭಿನಯ ಮಾಡಿದ್ದಾರೆ? ಹೈಯೆಸ್ಟ್ ಯಾರು? ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯ ಮಾಡಿದಂತಹ ನಟಿ ಯಾರು? ಸರ್ ಲಿಸ್ಟ್ ಏನು ಕೇಳಲ್ಲ ಸರ್, ಡೋಂಟ್ ವರಿ.
ಲಿಸ್ಟ್ ಏನು ಕೇಳಲ್ಲ, ನಂಬರ್ಸ್ ಗೊತ್ತಿದ್ರೆ ಹೇಳ್ಬೋದು. ಓಕೆ ನೋಡಿ, ಜಯಂತಿ 36 ಚಿತ್ರಗಳಲ್ಲಿ ಮಾಡಿದ್ದಾರೆ. ಆದರೆ ಇವರು ಲೀಲಾವತಿ ಇನ್ನೂ ಜಾಸ್ತಿ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ನಾನು ಕೇಳ್ತಾ ಇರೋದು ನಾಯಕಿಯಾಗಿ ಮಾತ್ರ, ತಂಗಿಯಾಗಿ ಕೆಲವು ಕಡೆ ಮಾಡಿರ್ಬೋದು ಬೇರೆ ಬೇರೆ ಸಿನಿಮಾಗಳಲ್ಲಿ, ಬೇರೆ ಪೋಷಕ ಪಾತ್ರ ಅದಿಲ್ಲ. ರಾಜ್ಕುಮಾರ್ ಜೊತೆ ಅವ್ರು ಮಾಡಿದಾಗೆಲ್ಲನೂ ನಾಯಕಿಯಾಗೇ ಮಾಡಿದ್ದಾರೆ, ಅದೇ ವಿಶೇಷ ಅವ್ರದ್ದು. ಸರ್ ಅವರು ಹೇಳೋ ಥರ ಟೈಮ್ ತೊಗೊಂತಾರೆ. ನಿಮಗೆ ಗೊತ್ತಿದ್ರೆ ಹೇಳಿ. ಭಾರತಿ, ಲೀಲಾವತಿ ಅಥವಾ ಜಯಂತಿ ಅಥವಾ ಇಲ್ಲ. ನಾನು ಜಯಂತಿ ಅಲ್ಲ ಅಂತ ಹೇಳಿದೆ ನಿಮಗೆ, ಜಯಂತಿ ಅಲ್ಲ. ಲೀಲಾವತಿನೂ ನಾನೇ ಎಕ್ಸಾಂಪಲ್ ಕೊಟ್ಟೆ, 45 ಚಿತ್ರಗಳು ಅಲ್ಲ ಅಂತ ನಾನೇ ಹೇಳಿದೆ. ಭಾರತಿ ಅಂತ ನಾನು ಸರಿ ಉತ್ತರ ತಗೋತೀನಿ, ಎಷ್ಟು ಚಿತ್ರ ಅಂತ ಹೇಳಿದರೆ ಮಾತ್ರ. ಬೇಡ. ಸೊ ಭಾರತಿ ಮಧುಮಾಲತಿ ಚಿತ್ರದಿಂದ 45ಕ್ಕೂ ಹೆಚ್ಚು ದೂರದ ಬೆಟ್ಟವರೆಗೂ ಅವರು ನಾಯಕಿಯಾಗೇ ಮಾಡಿದ್ದಾರೆ. ಬೇರೆ ಯಾವ ತಂಗಿ ಪಾತ್ರ ಮಾಡಿಲ್ಲ, ಪೋಷಕ ಪಾತ್ರ ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ಇದು ಭಾರತಿಯವರ 28 ಚಿತ್ರಗಳು. 28. ಅತಿ ಹೆಚ್ಚು ರಾಜ್ಕುಮಾರ್ ಅವರ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ನೀಡಿದಂಥವರು ಯಾರು? ಎಷ್ಟು ನಂಬರ್? GK ವೆಂಕಟೇಶ್. ಎಷ್ಟು ನಂಬರ್ಸ್ ಗೊತ್ತಿಲ್ಲ ಸರ್. ಸೊ GK ವೆಂಕಟೇಶ್ ಈಸ್ ದಿ ರೈಟ್ ಆನ್ಸರ್. ಸೊ ಇವರಿಗೆ ಚಪ್ಪಾಳೆ. ನಿಮಗೆ ನಂಬರ್ ಗೊತ್ತಿರಲಿ, 51 ಚಿತ್ರಗಳಿಗೆ GK ವೆಂಕಟೇಶ್ ಅವರು ರಾಜ್ಕುಮಾರ್ ಅವರಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಓಕೆ, ಮೇಡಮ್ಗೆ ಜಯವಾಗಲಿ. ಇದು ಕೊನೆಯ ಪ್ರಶ್ನೆ, ನಿಂತ್ಕೊಂಡು ಕೇಳ್ತಾ ಇದ್ವಿ ಸರ್, ನಿಂತ್ಕೊಂಡು ಹೇಳ್ತೀನಿ. ಇದರಲ್ಲಿ ನಿಮ್ಗೆ ಯಾರಿಗೂ ಇದಕ್ಕೆ ಪ್ರಶ್ನೆಗೆ ಉತ್ತರ ಗೊತ್ತಾಗೋಕ್ಕೆ ಚಾನ್ಸ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನಮ್ಮ ಅಹಂಕಾರನೇ ಇರ್ಬೋದು. ಉತ್ತರ ಹೇಳಿದ್ರೆ 3 ಚಾಕ್ಲೇಟ್. ಫೈನಲ್ ಕ್ವಶನ್ ಏನು ಸರ್? 3 ಚಾಕ್ಲೇಟ್. ಸರಿ ಉತ್ತರಕ್ಕೆ 3. ಅದು ಸರಿ ಉತ್ತರ ಅಂತ ನಾನು ಹೇಳ್ಬೇಕು, ನೀವೇ ಅಲ್ಲ. ನೀವೇ ನಾನು ಹೇಳಿದ್ದೆಲ್ಲ ಸರಿ ಅಂತ ಅನ್ನೋಂಗಿಲ್ಲ. ಓಕೆ, ತರಾಸು ಹೆಸರು ಕೇಳಿದಿರಾ? ತರಾಸು ತಾಲೂಕಿನ ರಾಮಚಂದ್ರಯ್ಯ ಸುಬ್ಬರಾವ್, ಕರೆಕ್ಟಾ? ಅದು ರಾಮರಾವ್ ಅಂತನೂ ಇದೆ, ರಾಮರಾವ್ ಅಂತನೂ ಇದೆ, ಇರ್ಬೋದು ಸ್ವಲ್ಪ ಮಟ್ಟಿಗೆ. ತರಾಸು ಅವರ ರಾಜ್ಕುಮಾರ್ ಅವರ ಒಂದು ಚಿತ್ರದಲ್ಲಿ ತೆರೆ ಮೇಲೆ ಬರ್ತಾರೆ, ಸ್ಕ್ರೀನ್ ಮೇಲೆ ಬರ್ತಾರೆ ತರಾಸು. ಬಂದು ಆ ಚಿತ್ರದ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು 1967ರಲ್ಲಿ ಬಿಡುಗಡೆಯಾದಂಥ ಚಿತ್ರ. ಈ ಚಿತ್ರದ ಹೆಸರು ಹೇಳಿದ್ರೆ 3 ಚಾಕ್ಲೇಟ್, ಇಲ್ದಿದ್ರೆ ನನಗೆ ಕೊಟ್ಬಿಡಿ ಸರ್, ನಾ ತೊಗೊಂಡೋಗ್ಬಿಡ್ತೀನಿ. ಸಂಧ್ಯಾರಾಗ ತಪ್ಪುತ್ರ. ಇನ್ಯಾವ್ದಾರ ಟ್ರೈ ಮಾಡ್ಬೋದು. ಗೌರಿ ತಪ್ಪುತ್ರ. ಚಕ್ರತೀರ್ಥ ಯಾರು ಹೇಳಿದ್ದು ಫಸ್ಟು? ಸರ್ ಗೌರಿ ಅಂದ್ರೆ ಅಲ್ಲ, ಇವಾಗ ತಾನೆ ಚಕ್ರತೀರ್ಥ ಹೇಳಿದಾರೆ ಯಾರು? ಹಾಂ ಸರ್, ನೀವು ಅಡ್ಜಸ್ಟ್ ಮಾಡ್ಕೊಂಬಿಡೋಣ. ನನಗೊಂದು 2 ಚಾಕ್ಲೇಟ್, ನಿಮ್ಗೊಂದು 1 ಚಾಕ್ಲೇಟ್. ಚಕ್ರತೀರ್ಥ ಈಸ್ ದ ರೈಟ್ ಆನ್ಸರ್. ಚಕ್ರತೀರ್ಥದ ಬಗ್ಗೆ, ಆ ಕಾದಂಬರಿ ಬಗ್ಗೆ ತರಾಸು ಅವರು ವೇದಿಕೆ ಮೇಲೆ ಬಂದು ಅದನ್ನು ಸಿನಿಮಾದಲ್ಲಿ ತೋರಿಸ್ತಾರೆ. ಯಾರಾದರೂ ನೋಡೋರು ಇದ್ದರೆ ಚಕ್ರತೀರ್ಥ ನೋಡ್ಬೋದು. ಸೊ ನಮಗೆ ಒಂದೇ ಕೊಡಮ್ಮ, ಸುಮ್ಮನೆ ಒಂದು ಇಟ್ಕೊಳ್ಳೋಕ್ಕೆ ಗೆದ್ದಿದ್ದಕ್ಕೆ. ಸರ್ ವಿಡಿಯೋ ತಗೊಳ್ಳಿ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಸೊ ಒಟ್ಟಿನಲ್ಲಿ ಹೇಗಿತ್ತು ರಸಪ್ರಶ್ನೆ? ಇನ್ನೊಂದು 5-6 ಪ್ರಶ್ನೆ ಇತ್ತು, ಪರವಾಗಿಲ್ಲ. ಹೇಗಿತ್ತು ಒಟ್ಟಾರೆಯಾಗಿ? ಸೂಪರ್. 1 ಬಿಗ್ ರೌಂಡ್ ಆಫ್ ಚಪ್ಪಾಳೆ. ಥ್ಯಾಂಕ್ ಯು. ಕ್ವಿಜ್ ಮಾಸ್ಟರ್ ನವೋದಯ ನಾಗರಾಜ್ ಸರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ.